ಎಸ್ಪಿ ರೋಡ್ನಲ್ಲಿ ವೈಟ್ ಟ್ಯಾಪಿಂಗ್ ಕಾಮಗಾರಿ ನಡೀತಾ ಇದೆ. ಹೀಗಾಗಿ ಕೆಆರ್ ಮಾರ್ಕೆಟ್ ಹಾಗೂ ಟೌನ್ ಹಾಲ್ ಸುತ್ತಮುತ್ತ ಭಾರಿ ಟ್ರಾಫಿಕ್ ಜಾಮ್ ಆಗಿದೆ. ಈ ಕುರಿತ ಒಂದು ವರದಿ ಇಲ್ಲಿದೆ. ಎಸ್ಪಿ ರೋಡ್ನಲ್ಲಿ ವೈಟ್ ಟ್ಯಾಪಿಂಗ್, ಕೆಆರ್ ಮಾರ್ಕೆಟ್ ಸುತ್ತ ಭಾರಿ ಟ್ರಾಫಿಕ್ ಜಾಮ್. ಬೆಂಗಳೂರಿನ ಟೌನ್ ಹಾಲ್ ಮತ್ತು ಕೆಆರ್ ಮಾರ್ಕೆಟ್ ಸುತ್ತಮುತ್ತ ಸದಾ ಟ್ರಾಫಿಕ್ ಜಾಮ್ ಇರುತ್ತೆ. ಈಗ ಆ ಟ್ರಾಫಿಕ್ ಜಾಮ್ ಡಬಲ್ ಆಗಿದೆ. ಕಾರಣ, ಎಸ್ಪಿ ರಸ್ತೆಯಲ್ಲಿ ವೈಟ್ ಟ್ಯಾಪಿಂಗ್ ಕಾಮಗಾರಿ ನಡೀತಾ ಇದ್ದು, ಕಾಮಗಾರಿಯಿಂದ ಕೆಆರ್ ಮಾರ್ಕೆಟ್ನಿಂದ ಟೌನ್ ಹಾಲ್ ವರೆಗೂ ಹೆವಿ ಟ್ರಾಫಿಕ್ ಜಾಮ್ ಆಗ್ತಿದೆ. ಬೆಂಗಳೂರಿನ ಎಸ್ಪಿ ರಸ್ತೆಯ ವೈಟ್ ಟ್ಯಾಪಿಂಗ್ ಕಾಮಗಾರಿ ಹಿನ್ನೆಲೆಯಲ್ಲಿ ಕೆಆರ್ ಮಾರ್ಕೆಟಿಂದ ಟೌನ್ ಹಾಲ್ ಕಡೆಗೆ ಹೋಗ್ತಕ್ಕಂಥ ಮಾರ್ಗ ಏನಿದೆ ಅಲ್ಲಿ ತುಂಬ ಟ್ರಾಫಿಕ್ ಜಾಮ್ ಆಗ್ತಾ ಇದೆ. ಪರಿಸ್ಥಿತಿ ಹೇಗಿದೆ ಅಂತ ತೋರಿಸ್ತೀನಿ. ಇದು ವೈಟ್ ಟ್ಯಾಪಿಂಗ್ ಕಾಮಗಾರಿ ಆಗ್ತಾ ಹಿನ್ನೆಲೆಯಲ್ಲಿ ಹೆವಿ ಟ್ರಾಫಿಕ್ ಜಾಮ್ ಆಗಿರುವಂತಹ ದೃಶ್ಯಾವಳಿಗಳು ಕಂಡು ಬರ್ತಾ ಇದೆ. ವೆಹಿಕಲ್ಗಳು ಸಾಲುಗಟ್ಟಿ ನಿಂತಿರುವಂತಂದರೆ ಸಾಲುಗಟ್ಟಿ ನಿಂತು ನಿಧಾನವಾಗಿ ವೆಹಿಕಲ್ ಮೂವ್ಮೆಂಟ್ ಆಗ್ತಾ ಇರುವಂಥ ಚಿತ್ರಣ ನಮಗೆ ಕಂಡು ಬರ್ತಾ ಇದೆ. ಮೊದಲೇ ಇದು ಟ್ರಾಫಿಕ್ ಜಾಮ್ ಏರಿಯಾ, ಆ ಪ್ರಮುಖ ರಸ್ತೆ ಮತ್ತು ಬೇರೆ ಬೇರೆ ನಗರಗಳಿಗೆ ಮೆಜೆಸ್ಟಿಕ್ ಕಡೆಗೆ ಸಂಪರ್ಕ ಕಲ್ಪಿಸುವಂಥ ಈ ಮಾರ್ಗ. ಆದರೆ ವೈಟ್ ಟ್ಯಾಪಿಂಗ್ ಕಾಮಗಾರಿ ಆರಂಭ ಆಗಿರೋ ಹಿನ್ನೆಲೆಯಲ್ಲಿ ಈ ಟ್ರಾಫಿಕ್ ಜಾಮ್ ಆಗಿರುವಂಥದ್ದು. ಈಗಾಗಲೇ ಇಲ್ಲಿ ಎಸ್ ಪಿ ರಸ್ತೆಯಲ್ಲಿ ಈ ಒಂದು ಬ್ಯಾರಿಕೇಡ್ಗಳನ್ನು ಹಾಕಿ ಬ್ಲಾಕ್ ಮಾಡಲಾಗಿದೆ. ಎಸ್ಪಿ ರೋಡ್ ಓಪನ್ ಇದ್ರೆ ಕೆಜಿ ರಸ್ತೆ, ಕಬ್ಬನ್ ಪಾರ್ಕ್, ವಿಧಾನಸೌಧಕ್ಕೆ ತೆರಳೋಕೆ ತುಂಬಾ ಸಹಕಾರಿ ಆಗ್ತಾ ಇತ್ತು. ಈಗ ಒಂದೇ ಕಡೆ ವೆಹಿಕಲ್ ಸಂಚಾರ ಇರುವ ಹಿನ್ನೆಲೆ ಸಮಸ್ಯೆ ಆಗ್ತಿದೆ. ಬೇಗ ಕಾಮಗಾರಿ ಮುಗಿಸಿ ಟ್ರಾಫಿಕ್ ಮುಕ್ತ ಮಾಡಿ ಅಂತಿದ್ದಾರೆ ವಾಹನ ಸವಾರರು. ಫುಲ್ ಟ್ರಾಫಿಕ್ ಐತೆ, ಯಾರು ಕ್ಲಿಯರ್ ಮಾಡೋರಿಲ್ಲ. ಇಲ್ಲಿ ಹೆಂಗೆ ಬ್ರಿಡ್ಜ್ ಇಲ್ಲ, ಜಾಮ್ ಆಗಿಬಿಟ್ಟಿದೆ. ಹೆಂಗೆ ಹೋಗೋದು ಗಾಡಿ ಓಡಿಸೋದು? ಫುಲ್ಲು ತುಂಬ ಜಾಮ್ ಆಗಿದೆ ಸರ್. ಓಡಾಡಕ್ಕೆ ತುಂಬ ತೊಂದರೆ ಆಗ್ತಾ ಇದೆ. MG ರೋಡ್ ಸರ್, ತುಂಬ ತೊಂದರೆ. ರೆಗ್ಯುಲರ್ ಆಗಿ ಇಲ್ಲಿ ಹೋಗ್ತಾ ಇದ್ದೋ, ತುಂಬ ತೊಂದರೆ ಆಗ್ತಾ ಇದೆ. ಕ್ಲೋಸ್ ಮಾಡಿದ್ದಾರೆ. ಅಯ್ಯೋ, ಮನೆ ಅನ್ನಾರ ನಾವು 6 ಗಂಟೆಗೆ ಬಿಡಬೇಕು, ಈ ಥರ ರೋಡಲ್ಲಿ ಹೋಗ್ಬೇಕಂದ್ರೆ. ಒಟ್ಟಾರೆ ಎಸ್ಪಿ ರಸ್ತೆಯ ವೈಟ್ ಟ್ಯಾಪಿಂಗ್ ಕಾಮಗಾರಿಯಿಂದ ಸದಾ ಟ್ರಾಫಿಕ್ ಜಾಮ್ ಆಗ್ತಾ ಇದೆ. ಇನ್ನೂ 3 ತಿಂಗಳುಗಳ ಕಾಲ ಟ್ರಾಫಿಕ್ ಜಾಮ್ ಇರುತ್ತೆ ಅಂತ ಹೇಳ್ತಾ ಇದ್ದಾರೆ. ಬಿಬಿಎಂಪಿ ಬೇಗ ಕಾಮಗಾರಿ ಮುಗಿಸಿ ವಾಹನಗಳ ಸಂಚಾರಕ್ಕೆ ಅನುವು ಮಾಡಿಕೊಡ್ತಾರಾ? ಕಾದು ನೋಡಬೇಕಿದೆ. ಲೋಕೇಶ್ ಕೊಡಗದಾಲ, ಪಬ್ಲಿಕ್ ಟಿವಿ, ಬೆಂಗಳೂರು.